ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾಗರಾಜ್ ಅವರು ಮತ್ತೆ ಅಹಮದ್ ಅವರು ಸಹ ನಮಗೆ ಬೆಂಬಲಿಸಿ ಬಂದಿದ್ದಾರೆ. ಅವರು ಸಹ ಗುರುನಾಥ್ನಲ್ಲಿ ರೈತ ಹೋರಾಟದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಪರಮೇಶ್ವರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಈ ದೇಶಕ್ಕೆ ತಮ್ಮ ದುಡಿಮೆಯಿಂದ ಅನ್ನ ಕೊಡುವಂತಹ ನನ್ನ ರೈತ ಬಂಧು ದೇವರುಗಳೇ, ಇವತ್ತು ನಮ್ಮ ಮೈಸೂರು ಬುದ್ಧಿವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಾಗೂ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಗುರುಮಾಡ್ನಹಳ್ಳಿಯಲ್ಲಿ ಏನು ನಿವಾನ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದವರು ಮುಂದಾಗಿದ್ದಾರೆ. ಅದರ ವಿರುದ್ಧ ಸುಮಾರು ದಿನಗಳಿಂದ ಹೋರಾಟ ನಡೀತಾ ಇದೆ. 220 ದಿನಗಳಿಂದ ಹೋರಾಟ ನಡೀತಾ ಇದೆ. ಇವತ್ತು 221ನೇ ದಿನಕ್ಕೆ ನಾವು ಮೈಸೂರು ಬುದ್ಧಿವಂತ ಕನ್ನಡಿಗರ ಬಳಗದಿಂದ ಬೆಂಬಲವನ್ನು ಸೂಚಿಸುವುದರ ಮೂಲಕ ಈ ಒಂದು ಸರ್ಕಾರಿ ಕಾರ್ಯವನ್ನ, ಸರ್ಕಾರಿ ಅವೈಜ್ಞಾನಿಕವಾಗಿ ಮಾಡುವಂತ ನಿವಾಸ ಆಸ್ಪತ್ರೆಯನ್ನು ವಿರೋಧಿಸಿ ನಾವು ಸಹ ರೈತರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ನಾವು ಕನ್ನಡ ಪರ ಸಂಘಟನೆಗಳಿರ ಏನಕ್ಕಪ್ಪ ಅಂದ್ರೆ ರಾಜಕಾರಣಿಗಳು ಗುಲಾಮರ ಕೆಲಸ ಮಾಡಕ್ಕಲ್ಲ, ಯಾವುದೇ ಒಂದು ಸಮಾಜದ ಪರ ಕೆಲಸ ಮಾಡಕ್ಕಲ್ಲ. ನೊಂದ ರೈತರಿಗೆ, ನೊಂದ ಜೀವಗಳಿಗೆ, ನೊಂದ ಸರ್ಕಾರಿ ಅಧಿಕಾರಿಗಳಿಗೆ ಸರ್ವತೋಮುಖವಾಗಿ ಯಾರು ಬೆಂಬಲ ಕೊಟ್ಕೊಂಡು ಹೋರಾಟ ಮಾಡ್ತಾರೆ ಅವ್ರನ್ನ ಜನ ಗುರುತಿಸ್ತಾ ಇಲ್ಲ. ಇವತ್ತಿನ ಹೋರಾಟಕ್ಕೆ ಜನರ ಬೇಜವಾಬ್ದಾರಿತನ, ಜನರ ಆಸೆ ಆಕಾಂಕ್ಷೆಗಳು ಯಾವುದೂ ಸಹ ಪರಿಗಣಿಸ್ತೆ ಇವತ್ತು JDS ಪಕ್ಷಗಳು, ಯಾವ JDS ಅವ್ರು ಬಂದು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ, BJP ಅವ್ರು ಬಂದು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ, ಕಾಂಗ್ರೆಸ್ ಅವ್ರು ಬಸ್ ನಿಲ್ಸಿದ್ರು ಹತ್ ಬಿಡ್ತೀರಿ. ಇದೇ ದುರಂತ ನಮ್ಮ ನಾಡಿನ ಜನಕ್ಕೆ ಕಾಡ್ತಾ ಇರೋದು. ಈ JCB ಪಕ್ಷಗಳು ನಮ್ಮನ್ನ ಗುಡಿಸಿ ಗೂಂಡಾಂತರ ಮಾಡಕ್ಕೆ ಬಂದಿರೋದು. ಆಮೇಲೆ ಇವತ್ತು ಬೆಂಬಲ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ 37 ಎಕರೆ ಫಲವತ್ತಾದಂತ ಭೂಮಿ, ಬಲಗಡೆ ನೋಡಿದ್ರೆ ಅಡಕೆ ಮರ ಕಾಣ್ತವೆ, ಸುತ್ತ ಎಲ್ಲ ತೆಂಗಿನ ಮರಗಳು ಕಾಣ್ತಾ ಇದೆ. ತಾಯಿ ಚಾಮುಂಡೇಶ್ವರಿಗೆ ಬೆಟ್ಟಕ್ಕೆ ಸೀರೆ ಉಡಿಸ್ದಂಗೆ ಹಸುರೀಕರಣದಿಂದ ತುಂಬಿ ತುಳುಕ್ತಾ ಇದೆ ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕದಲ್ಲಿ ಇರ್ತಕ್ಕಂಥ ಗುರುಮಾಡ್ನಹಳ್ಳಿ. ಒಂದು ಇಲ್ಲೇ ಪಕ್ಕದಲ್ಲಿ ಇದೆ ವಿಮಾನ ನಿಲ್ದಾಣ, ಪಕ್ಕದಲ್ಲಿ ವಿಮಾನ ನಿಲ್ದಾಣ ಇದೆ, ಈ ಕಡೆ ಚಾಮುಂಡಿ ಬೆಟ್ಟ ಇದೆ, ಇಲ್ಲಿ ರಿಂಗ್ ರೋಡ್ ಇದೆ. ಆಮೇಲೆ ಫಲವತ್ತಾದಂತ ಭೂಮಿ ಸರ್ಕಾರ ಏನು ಇಲ್ಲಿ ಗುರುಮಾಡ್ನಹಳ್ಳಿಯಲ್ಲಿ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕು ಅಂತ ಹೊರಟವ್ರೆ. ಏನಾದ್ರೂ ಅವರು ನಿರ್ಮಾಣ ಮಾಡದೇ ಆದ್ರೆ ಸುಮಾರು 15-20 ಕೋಟಿ ರೂಪಾಯಿ ಇಲ್ಲಿ ಮಣ್ಣು ಹಾಕಿ ಭರ್ತಿ ಮಾಡಿ ಈ ಭೂಮಿ ವಸ್ತಿನ ತಡೆ ಹಿಡಿಬೇಕು ಅಂದ್ರೆ ಕನಿಷ್ಠ ಪಕ್ಷ 15-20 ಕೋಟಿ ದುಡ್ಡು ಬೇಕಲ್ಲ. ಇವೆಂತ ಅವಿವೇಕಿ ಇಂಜಿನಿಯರ್ಗಳು, ಎಂತ ಬಂಡ ರಾಜಕಾರಣಿಗಳು ಜನರು ಇಷ್ಟೊಂದು ಫಲವತ್ತಾದಂತ ಭೂಮಿ, ಇವತ್ತು ದೇಶ ಬೆಳೀತಾ ಇದೆ, ನಾಡು ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನ ಬಳಕೆ ವಸ್ತುಗಳು ಸಹ ಜೊತೆಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ರೈತರು ಬೆಳೆದೇ ಇರೋದ್ರಿಂದಾನೇ ದಿನಬಳಕೆ ವಸ್ತುಗಳು ಜಾಸ್ತಿ ಆಯ್ತಿರೋದು. ರೇಟ್ ಎಷ್ಟಾಗಿದೆ, ದಿನಬಳಕೆ ವಸ್ತುಗಳು ಎಷ್ಟಾಗಿದೆ? ನೀವೇನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಐಶ್ವರ್ಯ ಜೀವನ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಮುಷ್ಟಾನ್ನ ಬೋಟ ತಿನ್ನಿಸ್ತಿದ್ದಾರೆ ಕಣ ಅಯೋಗ್ಯರೇ. ರೈತರು ಏನ್ ತಿನ್ಸಕ್ಕಾಗತ್ತೇನೆ? ಕೂಲಿ ಮಾಡೋರು ಏನ್ ತಿನ್ನಿಸ್ತಾರೆ, ಆಟೋ ಚಾಲಕರು ಏನ್ ತಿನ್ನಿಸ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡೋರು ಏನ್ ತಿಂತಾರೆ? ಪ್ರತಿದಿನ ದಿನಬಳಕೆ ವಸ್ತುಗಳು ರೇಟ್ ಜಾಸ್ತಿ ಆಗಿ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಸಾಲ ಮಾಡಿದ್ರೆ ಸಾಲ ತೀರ್ಸಕ್ ಆಗ್ದೇನೆ ಮಾನ ಮರ್ಯಾದೆ ಬದುಕಿನವರು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ. ರೈತರು ಎಷ್ಟು ವರ್ಷದಿಂದ ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಜವಾಬ್ದಾರಿ ಇದೆಯಾ? ರಾಜಕಾರಣಕ್ಕೆ ಬರೋದು ಏನಕ್ಕೆ ನೀವು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡ್ತೀವಿ, ನೊಂದ ಜೀವಗಳಿಗೆ ಸರ್ಕಾರಿ ಸವಲತ್ತುಗಳು ಕೊಡಿಸ್ತೀವಿ ಏನವ? ರೈತರೇ ಈ ದೇಶದ ಬೆನ್ನೆಲುಬು ಅಂತಿದ್ದಾರೆ. ಇಲ್ಲಿ 37 ಎಕರೆ ಜಮೀನಲ್ಲಿ ಎಷ್ಟು ಸಾವಿರ ಜನ ಅನ್ನ ತಿನ್ಬೋದು ಏನವ? ಅಲ್ಲ ಅಲ್ಲ ಕತ್ರ ತಿಂತಾರೆ, ಮಾನ ಮರ್ಯಾದೆ ಬಿಟ್ಟು ಊರು ದೊಡ್ಡವರು ಅಂತ ನೀವೇನೋ ಜೀವನ ಮಾಡ್ತಿದ್ದೀರಿ. ಇವರೆಲ್ಲ ಮಾತ್ರ ನೋಡಕೈತದೇನ್ರಿ? ಇವರೆಲ್ಲ ಮಾತ್ರ ನೋಡ್ಕೊಂಡು ಜೀವನ ಮಾಡಕೈತದೆ. ಮುಂದಕ್ಕೆ ಭೂಮಿ ಒಂದ್ ಕಡೆಯಿಂದ ನಶಿಸ್ ಹೋಗ್ತಾ ಇದ್ರೆ ನೀವು ನಿಜವಾಗ್ಲೇ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದ್ರೆ, ಜನ ರೈತರ ಮೇಲೆ ನಿಜವಾಗ್ಲೂ ಕಾಳಜಿನ ಇರೋದೇ ಆದ್ರೆ ಇದೇ ಹೊಸುಂಡಿ ಗೇಟ್ ಮುಂದೆ ಒಂದು 27-30 ಎಕರೆ ಜಮೀನ್ ಇದೆ, ಅಲ್ಲಿ ಸರ್ಕಾರಿ ಜಮೀನೆ. ಯಾಕೆ ರೈತರು ಬೇಡ ಬೇಡ ಅಂದ್ರೆ ಬಂದು ತಗಲಾಕೊಂಡು ಈಗ ಬಯಸ್ಕೊಂಡು ಮಾನ ಮರ್ಯಾದೆ ಕಳಿಸ್ಕೊತಾ ಇದ್ರಿ, ದಿನ ತೂ 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 ಅಂತ ಉಗಿಸ್ಕೊತಾ ಇದ್ರಿ.
ಮೊನ್ನೆ ನೋಡಿದ್ರೆ ಮಂಡ್ಯದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಲ್ಲಿ ಮಹಿಳೆಯರ ಪೊರಕೆ ನೋಡಿದ್ರಲ್ಲ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬಮ್ಮ, ಅವ್ರು ಗತಿ ತೋರ್ಸೋರೆ, ಮುಂದಕ್ಕೆ ಒನಕೆ ತೋರ್ಸ್ಬೇಕಾಗತ್ತೆ ನಿಮ್ಗೆ ಇಲ್ಲಿ ಬಂದ್ರೆ. ಅರ್ಥ ಮಾಡ್ಕೊಳ್ಳಿ. ಪೊರಕೆ ಇಡ್ಕೊಂಡು ಎಲ್ಲರೂ ಪೊರಕೆ ಒನಕೆನೂ ಐತೆ. ಪೊರಕೆ ಸೇವೆ ತಪ್ಪಿಸ್ಕೊಂಡ್ರೆ ನೀವು ಮತ್ತೆ ನೀವು ಮುಂದೆ ಬಂದ್ರೆ ನಿಮ್ಗೆ ಒನಕೆ ಸೇವೆನೇ ಆಗೋದು. ನೋಡಿ ನೀವು ಬೇಕಾದ್ರೆ ಜನರನ್ನ ಎಲ್ಗಂಟೆ ಕೆಣಕ್ತೀರಿ, ಜನ ಎಲ್ಗಂಟೆ ಸೋಲಕ್ಕಾಗತ್ತೆ. ಈ ಕೂಡಲೇ ಸರ್ಕಾರ ಗುರುಮಾತ್ನಲ್ಲಿ ಏನ್ ನೀವು ನಿಮ್ಹಾನ್ಸ್ ಆಸ್ಪತ್ರೆ ಮಾಡ್ಬೇಕು ಅಂತ ಹೊರಟಿದ್ರಿ, ದಯಮಾಡಿ ಬೇಡ, ದಯಮಾಡಿ ಬೇಡ. ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ರೆ, ರೈತರ ಆಕ್ರೋಶಕ್ಕೆ ತುತ್ತಾಗಬೇಡಿ. ರೈತರನ್ನ ಎದುರಾಕೊಂಡು ಇಲ್ಲಿ ತನಕ ನಡೆದಿರ್ತಕ್ಕಂಥ ಸರ್ಕಾರ ಇತಿಹಾಸದಲ್ಲೇ ಇಲ್ಲ. ಆದ್ರೂ ಸಹ ಬಂಡ್ ಬೀರ್ಕೊಂಡು ಒಂದ್ಸತಿ ಉಗಿದ್ರು ಪರವಾಗಿಲ್ಲ, ಎರಡು ಮಾತು ಬೋದ್ರು ಪರವಾಗಿಲ್ಲ ಅಂತ ಬಂಡತನದಿಂದ ಮಾಧ್ಯಮಗಳ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ರಲ್ಲ, ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ನೀವು ಗುರುವಾರದಲ್ಲಿ ಮಾಡುವಂತ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಹೊಸಗುಂಡಿ ಗೇಟ್ ಮುಂದೆ ಅಲ್ಲೊಂದು 25-30 ಎಕರೆ ಜಮೀನಿದೆ, ಅದು ಸಹ ಸರ್ಕಾರಿ ಭೂಮಿ ಅಲ್ಲಿ ಮಾಡಿ, ಅಥವಾ ಚಿಕ್ಕಳ್ಳಿ ಮೈಸೂರು ನರಸೀಪುರ ಹೋಗೋ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮ ಇದೆ, ಚಿಕ್ಕಳ್ಳಿಯಿಂದ ಮೊಸಂಬೈನಲ್ಲಿ ಹೋಗೋ ರೋಡಲ್ಲಿ ಸುಮಾರು 500-600 ಎಕರೆ ಮೇಲೆ ಕಾಂಪೌಂಡ್ ಹಾಕೊಂಡಿದ್ರೆ ಅಲ್ಲಿ ಮಾಡಿ, ಅಲ್ಲಿ ಪೌರಸ ತೋರಿಸಿ ಅಲ್ಲಿ ಜನಗಳು ಒಳತು ಮಾಡಿ ನಾವು ಅಲ್ಲಿಗೆ ಬರ್ತಿರ್ಬೇಕಾದ್ರೆ ಇಲ್ಲೆಲ್ಲ ಇಷ್ಟು ಜನ, ಸಾವಿರಾರು ಜನ ಅನ್ನ ಉಣ್ಣದ ಕಿತ್ಕೊಂಡ್ರೆ ನಾಳೆ ನಿಮ್ಮ ಕುಟುಂಬನೇ ಸರ್ವನಾಶ ಆಗೋಯ್ತವೆ. ಜನರ ಶಾಪಕ್ಕೆ ತುತ್ತಾಗಬೇಡಿ. ಮಾನವೀಯತೆ ದೃಷ್ಟಿಲಿ ನೀವೇನೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನೋಡಿ, ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಬೇಜವಾಬ್ದಾರಿತನ, ಜಿಲ್ಲಾಡಳಿತದ ಬೇಜವಾಬ್ದಾರಿತನ, ಜಿಲ್ಲಾ ಉಸ್ತುವಾರಿ ಸಚಿವರ ಬೇಜವಾಬ್ದಾರಿತನ, ಯಾರೆಲ್ಲ ಇಂತ ಒಂದು ಕಾರ್ಯಕ್ರಮಗಳನ್ನ ರೂಪಿಸಕ್ಕೆ ನೀವು ಸಭೆಗಳು ಕರಿತೀರಲ್ಲಪ್ಪ ವಾನ್ಗೆಟ್ಟವ್ರೆ. ಆ ಸಭೆಯಲ್ಲಿ ರೈತರು ಇರಲ್ಲ, ಕನ್ನಡ ಪರ ಸಂಘಟನೆಗಳು ಇರಲ್ಲ, ವಿಜ್ಞಾನಿಗಳು ಇರಲ್ಲ, ಬುದ್ಧಿವಂತರು ಇರಲ್ಲ, ಯಾವ ಸಂಘ ಸಂಸ್ಥೆಗಳನ್ನು ಕರೀದೇನೆ ಸರ್ವಾಧಿಕಾರಿ ಧೋರಣೆಯಿಂದ ಕರೆಯುವಂತ ಸಭೆಗಳಲ್ಲಿ ಮುಕ್ತವಾಗಿ ಸಭೆಗಳಲ್ಲಿ ಜನ ಹಂಚ್ಕೊಳ್ದೇ ಇರೋದ್ರಿಂದ, ಸಮಸ್ಯೆಗಳನ್ನ ಹೇಳದೇ ಇರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗಿದೆ. ಯೋಚನೆ ಮಾಡಿ. ನಮ್ಮ ಆಕ್ರೋಶಕ್ಕೆ ತುತ್ತಾಗಬೇಡಿ, ಜನರ ಆಕ್ರೋಶಕ್ಕೆ ತುತ್ತಾಗಬೇಡಿ, ಇರೋ ಮಾನ ಮರ್ಯಾದನ್ನು ಕಳಿಸ್ಕೋಬೇಡಿ. ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ 2 ಜಾಗ ಎಲ್ಲಿ, ಆಮೇಲೆ ನಾವನ್ನೇ ಕಂಬಳ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ವಲ್ಲ, ಕಂಬಳ ವಿರೋಧ ಮಾಡಿ, ಅದು ಸಹ ಇವತ್ತು ರೈತರಿಗೆ DK ಶಿವಕುಮಾರ್ ಅವರು ಕಲ್ಲಿನ ಬಂಡೆ, ಕನಕಪುರದ ಬಂಡೆ ಏನಂತ ಹೇಳಿದಪ್ಪ, ನಾವು ನೀರು ಬಿಡ್ತಾ ಇದೀವಿ, ನೀವೇನು ಕಾಳು ಕಡ್ಡಿ ಬೆಳಿಬೇಡಿ, ನೀವೇನು ವ್ಯವಸಾಯ ಮಾಡಬೇಡಿ ಅಂತ ಹೇಳಿದಿರಿ. ಅದೇ 20 ಲಕ್ಷ ಲೀಟರ್ನ ಕಂಬಳಕ್ಕೆ ತಂದು ಹಾಕ್ತಾ ಇದ್ರಲ್ಲ, ಏನ್ ತಿಂದರಿಯಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡ್ಬೇಡ್ರಿ ನಿಮ್ಗೆ. ಅವೈಜ್ಞಾನಿಕವಾಗಿ ನಡ್ಕೊಂಡು ಜನರ ಆಕ್ರೋಶಕ್ಕೆ ರೀತಿ ತುತ್ತಾಗೋದು ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಗುರುವಾರದಲ್ಲಿ ಏನು ನೀವು ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟಬೇಕು ಅಂತ ಇದ್ರೆ ಅದನ್ನ ಕೈಬಿಟ್ಟು ಬೇರೆ ಕಡೆ ಮಾಡಿ, ಜನರಿಗೆ ಆಶ್ರಯ ಮಾಡಿ, ರೈತರನ್ನ ಉದ್ಧಾರ ಮಾಡಿ, ರೈತರ ತಂಟೆಗೆ ಬರಬೇಡಿ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಭಾಗದಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಪೊರಕೆ ಇರ್ತವ, ಪೊರಕೆ ಸೇವೆ ಬೇಕಾ ಇಲ್ಲ ಒನಕೆ ಸೇವೆ ಬೇಕಾ, ನಿಮ್ಗೆ ಬಿಟ್ಟದ್ದು ಕೇಳ್ತ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.